ನೀವೇನಾದ್ರು ಯೂಟ್ಯೂಬರ್ ಆಗಬೇಕಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ನಮ್ಮ ಫ್ರೆಂಡ್ಸ್, ಇಂಥ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸ್ಟಾರ್ಟ್ ಮಾಡೋಕೆ ಹೋಗ್ಬಿಡಿ. ನೀವು ಒಂದು ಮೈಂಡಲ್ಲಿದ್ದರೆ ದಯವಿಟ್ಟು ಮೈಂಡಲ್ಲಿಂದ ತೆಗೆದಾಕ್ಬಿಡಿ ಫ್ರೆಂಡ್ಸ್. ವೇಸ್ಟ್ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನೆಟೈಸೇಷನ್ ಆಗಲ್ಲ, ನಿಮ್ಮ ಒಂದು ಚಾನಲ್ ಉದ್ಧಾರ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತು ಒಂದು ಟಾಪಿಕ್ ಬಗ್ಗೆ ಚಾಯ್ಸ್ ಮಾಡ್ಕೊಂಡು ಬಂದೀನಿ ಫ್ರೆಂಡ್ಸ್. ಆ ಒಂದು ಟಾಪಿಕ್ ಯಾವುದು ಅಂದರೆ 2024ನಲ್ಲಿ ಯಾವ ಒಂದು ಯೂಟ್ಯೂಬ್ ಚಾನಲ್ಸು ಸ್ಟಾರ್ಟ್ ಮಾಡ್ಬೋದು ಅಂತ, ಅದರ ಬಗ್ಗೆ ಒಂದು ಟಾಪಿಕ್ನ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಿಮಗೋಸ್ಕರ. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೊಸಬರ ನನ್ನ ಟೆಕ್ ವಿತ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ನನ್ನ ಟೆಕ್ ವಿತ್ ಭರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಾನು ಏನೇನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಅದು ನಿಮಗೆ ಈಸಿಯಾಗಿ ಆರಾಮಾಗಿ ನೋಟಿಫಿಕೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ ಒಂದು ಟಾಪಿಕ್ನ ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನಂದರೆ ರೋಸ್ಟಿಂಗ್ ಚಾನಲ್ಸು, ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನೈತಲ್ಲ ಪ್ರ್ಯಾಂಕಿಂಗ್ ಚಾನಲು. ಹೌದು, ರೋಸ್ಟಿಂಗು ಪ್ರ್ಯಾಂಕಿಂಗ್ ಚಾನಲ್ ಇದು ತುಂಬ ಓಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಚಾನಲ್ಸು ಕಾಪಿರೈಟ್ ಸ್ಟ್ರೈಕ್ ಕೂಡ ಬರ್ಬೋದು, ಇಲ್ಲೀಗಲ್ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದ್ರು ನಾನು ಬಿ ಚಾನಲು ರೋಸ್ಟಿಂಗ್ ವಿಡಿಯೋಸ್, ಟ್ರೋಲಿಂಗ್ ವಿಡಿಯೋ ಎಲ್ಲ ಮಾಡ್ತೈತೆ, ನನ್ನ ಬಗ್ಗೆ ಟ್ರೋಲಿಂಗ್ ಮಾಡುತ್ತೆ, ರೋಸ್ಟಿಂಗ್ ಮಾಡುತ್ತದು, ಆಯಿತಾ ಫ್ರೆಂಡ್ಸ್. ಆಮೇಲೆ ನಾನು ಇದೀನಲ್ಲ ಫ್ರೆಂಡ್ಸ್, ನಾನು ಬಿ ಚಾನಲ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆವಾಗ ಪೊಲೀಸವರು ಯೂಟ್ಯೂಬ್ ಮೇಲೆ ಹೇಳ್ತಾರೆ ಕಂಪ್ಲೇಂಟು. ಯೂಟ್ಯೂಬವ್ರು ಏನು ಗೊತ್ತಾ ಫ್ರೆಂಡ್ಸ್, ನೀವು ಏನು ವೆರಿಫಿಕೇಷನ್ ಐತಲ್ಲ ಅದು ಮಾಡಿರ್ತೀರಿ, ಎಲ್ಲ ಗೊತ್ತು, ಅಡ್ರೆಸ್ಸಲ್ಲಿ ನಂಬರಲ್ಲಿ ಅಂತ. ಹೌದು ಫ್ರೆಂಡ್ಸ್, ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಮತ್ತು ಇನ್ನೊಂದು ID ವೆರಿಫಿಕೇಷನ್ ಎಲ್ಲ ಮಾಡಬೇಕಾಗುತ್ತೆ ಫ್ಯೂಚರ್, ಅದೊಂದು ಹೊಸ ಅಪ್ಡೇಟು, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೋಂತ ಇದ್ದೀನಿ ಫ್ರೆಂಡ್ಸ್. ಮತ್ತು ತುಂಬ ಡೇಂಜರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಚಾನಲು ಡಿಲೀಟ್ ಆಗ್ಬೋದು ಅಂತ ಹೇಳಬೇಕು. ಈ ಒಂದು ಚಾನಲ್ ನಿಮ್ಮ ಒಂದು ಮೈಂಡಲ್ಲಿದ್ದರೆ ದಯವಿಟ್ಟು ತೆಗ್ದಾಕ್ಬಿಡಿ ಫ್ರೆಂಡ್ಸ್, ವೇಸ್ಟ್ ಚಾನಲ್ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಏನಾಯ್ತಲ್ಲ ಬಿಗ್ ಬಾಸು, ಸೀರಿಯಲ್ಸು ಮತ್ತು ಕ್ರಿಕೆಟ್ ಬಗ್ಗೆ ಎಲ್ಲ, ನೀವು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀರಾ, ಬಿಗ್ ಬಾಸ್ಗೆ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಸೀರಿಯಲ್ ಬಗ್ಗೆ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಒಂದು ಮೈಂಡಲ್ಲಿ ಒಂದು ಚಾನಲ್ ಇದ್ರೆ ತೆಗ್ದಾಕ್ಬಿಡಿ, ವೇಸ್ಟ್ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇಂತಂದ್ರೆ ಈ ಒಂದು ಚಾನಲ್ಗೆ ರಿವ್ಯೂಸ್ ಕಾಂಟೆಂಟ್ ಕೂಡ ಬರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಕೂಡ ಬರ್ಬೋದು, ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗ್ಬೋದು, ಎಲ್ಲ ಚಾನ್ಸಸ್ ಇದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ಥರ ಮಾಡಲೇಬಾರ್ದು, ತುಂಬ ವೇಸ್ಟ್ ಚಾನಲ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ರೋತ್ ಆಗಲ್ಲ ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ. ನೀವು ಫೇಸ್ ಮಾಡ್ತೀರಾ ಕಾಪಿರೈಟ್ ಸ್ಟ್ರೈಕ್ ಪ್ರಾಬ್ಲಮ್ಸು ಮತ್ತು ರಿವ್ಯೂಸ್ ಕಾಂಟೆಂಟ್ ಪ್ರಾಬ್ಲಮ್ಸು. ಹೌದು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಡಿ ಜೆ ಚಾನಲ್ಸ್ ಐತಲ್ಲ, ಒಂದು ಚಾನಲ್ಸ್ ಮೋನೋನೇ ಆಗಲ್ಲ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಅದಕ್ಕಂದರೆ ಒಂದು 2 ಮ್ಯೂಸಿಕ್ ಎತ್ಕೊತಾರೆ, ಅದನ್ನ 2 ರೀಮಿಕ್ಸ್ ಮಾಡಿ ಏನಾದರೂ ಒಂಥರ ಹೊಸ ಮ್ಯೂಸಿಕ್ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ಗೆ. ರಿವ್ಯೂಸ್ ಕಾಂಟೆಂಟ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಕೂಡ ಬರುತ್ತೆ, ನೀವು ಒಂದು ಚಾನಲ್ ಡಿಲೀಟ್ ಆಗ್ಬೋದು, ಪ್ಲಸ್ ಮೊನೆಟೈಸೇಷನ್ ಆಗಲ್ಲ. ವೇಸ್ಟ್ ಚಾನಲ್ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಮೈಂಡಲ್ಲಿ ಒಂದು ಚಾನಲ್ ಇದ್ದರೆ ಸುಮ್ಮನೆ ತೆಗ್ದಾಕ್ಬಿಡಿ ಫ್ರೆಂಡ್ಸ್, ವೇಸ್ಟ್ ಚಾನಲ್ ಅಂತ ನಾವು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಒಂದು ಅಭಿಪ್ರಾಯ ಒಂದು ಚಾನಲ್ ಮೇಲೆ ದಯವಿಟ್ಟು ಸ್ಟಾರ್ಟೇ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ಒಂದು ಚಾನಲ್ನ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಸೂಸೈಡ್ ಪ್ರ್ಯಾಂಕಿಂಗ್ ಏನು ಗೊತ್ತಾ ಫ್ರೆಂಡ್ಸ್, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಪ್ರ್ಯಾಂಕಿಂಗ್ ಬಗ್ಗೆ, ಅದು ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಬಂದ್ಬಿಡ್ತದೋ, ಅವಾಗ ನಿಮ್ಮ ಒಂದು ಮೈಂಡಲ್ಲಿ ಏನು ಬರುತ್ತಲ್ಲ, ಇನ್ನೂ ಸ್ವಲ್ಪ ಡೇಂಜರಸ್ ಪ್ರ್ಯಾಂಕಿಂಗ್ ಮಾಡಬೇಕು, ಗನ್ ಪ್ರ್ಯಾಂಕಿಂಗು, ಬ್ಲಡ್ ಪ್ರ್ಯಾಂಕಿಂಗು, ಕೋವಿಡ್ ಪ್ರ್ಯಾಂಕಿಂಗ್, ಆ ಥರ ಎಲ್ಲ ಡೇಂಜರಸ್ ಆಗಿ ನಿಮ್ಮ ಒಂದು ಐಡಿಯಾಸ್ ಬರುತ್ತೆ. ಇಲ್ಲಾಂದ್ರೆ ಒಬ್ಬರು ಕಮೆಂಟ್ ಆಗ್ತಾರೆ, ಈ ಥರ ಮಾಡಿ ಐಡಿಯಾ ನಮ್ಗೆ ಇಷ್ಟ ಆಗುತ್ತೆ, ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾರಂತ ಈ ಥರ ಎಲ್ಲ ಕಮೆಂಟ್ ಆಗ್ತಾರೆ. ಸೂಸೈಡ್ ಪ್ರ್ಯಾಂಕಿಂಗ್ ಬಗ್ಗೆ ಎಲ್ಲ ನೀವು ಮಾಡ್ತೀರಾ ವಿಡಿಯೋ, ಅದು ಇಲ್ಲೀಗಲ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಪಿರೈಟ್ ಸ್ಟ್ರೈಕ್ ಕೂಡ ಬರ್ಬೋದು, ತುಂಬ ಡೇಂಜರಸ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು ತುಂಬ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಮ್ಯುನಿಟಿ ಗೈಡ್ಲೈನ್ಸ್ಗೆ. ಹೌದು ಫ್ರೆಂಡ್ಸ್, ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ವೇಸ್ಟ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಫೇಸ್ ಮಾಡಬೇಕು ನೀವು ಕಾಪಿರೈಟ್ ಸ್ಟ್ರೈಕ್ ಪ್ರಾಬ್ಲಮ್ಸ್, ಮತ್ತು ತುಂಬ ಇಲ್ಲೀಗಲ್ ಇದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಪಾಯಿಂಟು ಮಿಕ್ಸ್ಡ್ ಕಾಂಟೆಂಟು ತುಂಬ ಜನಕ್ಕೆ ಗೊತ್ತಿರಲ್ಲ, ಆದರೆ ಹೇಳ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಮಿಕ್ಸ್ ಕಾಂಟೆಂಟು ಒಂದು ಚಾನಲ್ ಇತ್ತು, ಚಾನಲ್ ಅಂತ. ಆ ಒಂದು ಚಾನಲ್ ಬಂದ್ಬಿಟ್ಟು ಕುಕ್ಕಿಂಗ್ ವಿಡಿಯೋಸ್ ಫಸ್ಟ್ ಆಗುತ್ತೆ, ಸೆಕೆಂಡ್ ವಿಡಿಯೋ ಟ್ರಾವೆಲಿಂಗ್ದು, ಥರ್ಡ್ ವ್ಲಾಗಿಂಗ್, ನೆಕ್ಸ್ಟು ಟೆಕ್ ಬಗ್ಗೆ ಆಗುತ್ತೆ, ಏನಾದ್ರು ಅನ್ಬಾಕ್ಸಿಂಗ್ದು, ನೆಕ್ಸ್ಟು ಗೇಮಿಂಗ್ ಆಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಆಗ್ತಾ ಇರುತ್ತೆ.
ಫಸ್ಟಲ್ಲಿ ವಿಡಿಯೋ ಹಿಟ್ ಆಗ್ಬೋದು. ಆವಾಗ ಈ ಥರನೇ ಮಿಕ್ಸ್ ಕಾಂಟೆಂಟ್ ಆಗಿ ಅಪ್ಲೋಡ್ ಮಾಡಿದ್ರೆ ಒಬ್ಬೊಬ್ರು ಜನ ಒಂದೊಂದು ಟಾಪಿಕ್ ಮೇಲೆ ಫೇಸ್ ಮಾಡಿರ್ತಾರೆ. ಒಬ್ರು ಟೆಕ್ ಇಷ್ಟ, ಒಬ್ರಿಗೆ ಕುಕ್ಕಿಂಗ್ ಇಷ್ಟ, ಒಬ್ಬೊಬ್ರು ವ್ಲಾಗಿಂಗ್ ಇಷ್ಟ. ನೀವು ಎಲ್ಲಾನು ಮಿಕ್ಸ್ ಮಾಡಿ ಒಂದೇ ಚಾನಲ್ಗೆ ಹಾಕ್ತಾರೆ ಅವ್ರಿಗೆ ಮೆಂಡ್ ಬರುತ್ತಾ ಫ್ರೆಂಡ್ಸ್? ಈ ಏನಿದು ವೇಸ್ಟ್ ಚಾನಲ್ ಇದೆಲ್ಲನೂ ಮಿಕ್ಸ್ ಮಾಡಿ ಹಾಕ್ತಿದಾರಲ್ಲ, ನನ್ನ ಒಂದು ಕಾಂಟೆಂಟ್ ಏನು ಇಷ್ಟ ಅದಾಗ್ತಾ ಇಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಪ್ಲಸ್ ನೋಟಿಫಿಕೇಶನ್ ಕೂಡ ಆಫ್ ಮಾಡ್ತಾರೆ. ಅಷ್ಟೊಂದು ಓಡಲ್ಲ ಈ ಒಂದು ಚಾನಲ್, ಅಷ್ಟೊಂದು ಗ್ರೋತ್ ಆಗಲ್ಲ. ಮತ್ತು ನೀವು ಫೈನಲಿ ಆಗಿ ಡಿಸೈಡ್ ಮಾಡಬೇಕು ಈ ಒಂದು ಟಾಪಿಕ್ಗೆ ನಾನು ಮಾಡೋದು ಅಂತ. ಹೌದು ಫ್ರೆಂಡ್ಸ್, ನೀವು ಒಂದೇ ಟಾಪಿಕ್ ಚಾಯ್ಸ್ ಮಾಡ್ಬೇಕು. ಈ ಥರ ಮಿಕ್ಸ್ ಕಾಂಟೆಂಟ್ ಮಾಡಿದ್ರೆ ಗ್ರೋತ್ ಆಗಲ್ಲ ಫ್ರೆಂಡ್ಸ್ ಅಂತ ನನ್ನ ಒಂದು ಅಭಿಪ್ರಾಯ. ಇಷ್ಟು ಚಾನಲ್ಸ್ ಫ್ರೆಂಡ್ಸ್ ಇನ್ನೊಂದು ಮೈಂಡಲ್ಲಿದ್ದರೆ ದಯವಿಟ್ಟು ತೆಗ್ದಾಕ್ಬಿಡಿ ಫ್ರೆಂಡ್ಸ್. ಆಮೇಲೆ ಕೇಳ್ಬೋದು, ಏನಪ್ಪ ನಾನು ಮಾಡೋದು, ನಾನು ಯೂಟ್ಯೂಬರ್ ಆಗಬೇಕು, ಯಾವ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ, ಯಾವುದು ಬೆಸ್ಟ್ ಸೂಪರ್ ಆಗಿರುವ ಐಡಿಯಾಸು ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ. ಆ ಥರ ಒಂದು ಐಡಿಯಾಸ್ ಬೇಕಾದ್ರೆ ದಯವಿಟ್ಟು ನಿಮಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆ ಥರ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ 2024ನಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಯಾವ್ದು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನಾನು ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಈ ಥರ ನಿಮಗೆ ವಿಡಿಯೋ ಬೇಕಾದ್ರೆ ದಯವಿಟ್ಟು ಫ್ರೆಂಡ್ಸ್ ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.